ಹಾಯ್ ಎವ್ರಿವನ್, ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾನಿವತ್ತು ಹಾಸನದಲ್ಲಿರೋ ರಿಚ್ ಹೋಮ್ ಫರ್ನಿಚರ್ಸ್ ಅಂಡ್ ಇಂಟೀರಿಯರ್ಸ್ಗೆ ಬಂದಿದ್ದೀನಿ. ಇದು ಹಾಸನದಲ್ಲಿರೋ ಒನ್ ಆಫ್ ದ ಬೆಸ್ಟ್ ಫರ್ನಿಚರ್ ಅಂಗಡಿ ಅಂತಾನೆ ಹೇಳ್ಬೋದು. ನಿಮಗೆ ಎನ್ ನಂಬರ್ ಆಫ್ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ, ಮತ್ತೆ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು ನಿಮ್ಮ ಮನೆಗೆ ತಕ್ಕಂತೆ ಫರ್ನಿಚರ್ಸ್ನ. ಸೊ ನೀವೇ ನೋಡ್ತಿದ್ದೀರಾ, ಇಲ್ಲಿ ಡಿಫ್ರೆಂಟ್ ಕಲೆಕ್ಷನ್ಸ್ ಆಫ್ ಸೋಫಾಸ್ ಇದೆ. ನಿಮಗೆ ಫೋಮ್ ಬೇಸ್ಡ್ ಇದೆ, ಸ್ಪ್ರಿಂಗ್ ಬೇಸ್ಡ್ ಇದೆ, ಸ್ಪ್ರಿಂಗ್ ಪ್ಲಸ್ ಫೋಮ್, ಸಾಫೀಸ್ ಟೆಕ್ಸ್ಚರ್ಡ್ ಸೋಫಾಸ್, ಮತ್ತೆ ನೀವು ಕೂತ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಅಂತ ಸೋಫಾಸ್, ಮತ್ತೆ ಡಿಫ್ರೆಂಟ್ ಡಿಸೈನರೀಸ್ ಎಲ್ಲದೂ ಇದೆ. ಸೊ ಇವ್ರದೇ ಫ್ಯಾಕ್ಟ್ರಿ ಕೂಡ ಇರೋದ್ರಿಂದ ನಿಮಗೆ ಹೇಗ್ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನೀವೇ ನೋಡ್ತಿರ್ಬೋದು, ಇದು 4 ಫ್ಲೋರ್ ಅಲ್ಲಿ ಇದೆ, ರಿಚ್ ಫರ್ನಿಚರ್ ಹೋಮ್. ಅಂಡ್ ಕೆಳಗಡೆ ಫ್ಲೋರ್ ಅಲ್ಲಿ ಮ್ಯಾಟ್ರೆಸ್, ಮ್ಯಾಟ್ಸ್, ಪಿಲ್ಲೋಸ್, ಕಾರ್ಡ್ಸ್ ಎಲ್ಲ ಇದೆ. ಈ ಫ್ಲೋರ್ ಅಲ್ಲಿ ನಿಮಗೆ ಸೋಫಾಸ್, ರಿಕ್ಲೈನರ್ಸ್, ಬೀನ್ ಬ್ಯಾಗ್ಸ್ ಮತ್ತೆ ಪ್ರತಿಯೊಂದೂ ಈ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ನಾನು ಕುತ್ಕೊಂಡೆಲ್ಲ ಚೆಕ್ ಮಾಡ್ತಾ ಇದ್ದೆ ಹೇಗಿದೆ, ಕುತ್ಕೊಂಡ ತಕ್ಷಣ ಎಷ್ಟು ಕಂಫರ್ಟ್ ಆಗುತ್ತೆ ಅಂತ. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸ್ಪ್ರಿಂಗ್ ಬೇಸ್ಡ್ ಮತ್ತೆ ಎಷ್ಟು ಡೆನ್ಸಿಟಿ ಯೂಸ್ ಮಾಡಿದ್ದಾರೆ ಅಂತ, ಮತ್ತೆ ಡ್ಯೂರಬಿಲಿಟಿ ಎಷ್ಟು ಬರುತ್ತೆ ಅಂತ. ಇಲ್ಲಿ ನೋಡಿ, ಸ್ಪ್ರಿಂಗ್, ಫೋಮ್ ಮತ್ತೆ ಸಾಫ್ಟ್ ಟೆಕ್ಸ್ಚರ್ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ಇಲ್ಲಿ ತುಂಬಾ ಸ್ಟಾಫ್ಸ್ ಎಲ್ಲ ಕೊಲಾಬ್ರೇಟಿವ್ ಆಗಿ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನನ್ಗೊಂದು ಐಡಿಯಾ ಬಂತು, ಏಕೆಂದ್ರೆ ನಾವಿರೋದು ಇವಾಗ ರೆಂಟ್ ಹೌಸ್ ಅಲ್ಲಿ. ಸೊ ನಮಗೆ ಡ್ಯೂರಬಿಲಿಟಿ 8 to 10 ಇಯರ್ಸ್ ಬಂದ್ರೆ ನನ್ನ ಮೈಂಡ್ ಅಲ್ಲಿ ಡ್ಯೂರಬಿಲಿಟಿ ಇತ್ತು, ಪ್ಲಸ್ ಕಾಸ್ಟ್ ನನ್ಗೆ ಇಷ್ಟೇ ಬಜೆಟ್ ಅಂತ ಫಿಕ್ಸ್ ಆಗಿದೆ. ಸೊ ಅದ್ರ ಬೇಸ್ ಮೇಲೆ ಹೇಗೆ ಸೋಫಾನ ಕಸ್ಟಮೈಸ್ ಮಾಡಿಸ್ಬೇಕು, ನನಗೆ ಯು ಬೇಸ್ಡ್ ಸೋಫಾ ಬೇಕಾ, ಅಥವಾ 3 ಸೀಟರ್ ಬೇಕಾ, 5 ಸೀಟರ್ ಬೇಕಾ, ಲೆದರ್ ಬೇಸ್ಡ್ ಬೇಕಾ, ಫೋಮ್ ಬೇಸ್ಡ್ ಬೇಕಾ, ಪ್ರತಿಯೊಂದನ್ನು ನಾನು ಆಲ್ರೆಡಿ ಡಿಸೈಡ್ ಆಗಿ ಹೋಗಿದೆ. ಬಿಕಾಸ್ ನನಗೆ ಸೋಫಾನ ಕಸ್ಟಮೈಸ್ ಮಾಡೋದಿತ್ತು. ಬಿಕಾಸ್ ಎಲ್ಲ ಮನೆಗೂ ಸ್ಟ್ಯಾಂಡರ್ಡ್ ಸೋಫಾ ಕೆಲವೊಂದು ಮನೆಗೆ ಸೆಟ್ ಆಗುತ್ತೆ, ಕೆಲವೊಂದು ಮನೆಗೆ ಸೆಟ್ ಆಗಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್, ನಾವು ರೆಂಟ್ ಹೌಸ್ ಅಲ್ಲಿ ಇರೋದ್ರಿಂದ ಪ್ರತಿ ಬಾರಿನೂ ಮನೆ ಶಿಫ್ಟ್ ಮಾಡಿದಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಂಗಾಗಿ ನನಗೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಆಫ್ ಸೋಫಾ ಪ್ಲಸ್ ಎಲ್ಲ ಕಡೆನೂ ಅದು ಸೆಟ್ ಆಗ್ಬೇಕು. ಸೊ ಆ ತರ ನನ್ನ ಮೈಂಡ್ ಸೆಟ್ ಅಲ್ಲಿ ಹೋಗಿತ್ತು. ಸೊ ನನಗೆ ಯಾವ ತರ ಡಿಸೈನ್ ಬೇಕಿತ್ತು ಮತ್ತೆ ಕಂಫರ್ಟ್ ಬೇಕಿತ್ತು ಕುತ್ಕೊಳ್ಳೋಕೆ, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಇದಂತೂ ಲೆದರ್ ಬೇಸ್ಡ್ ಒನ್ ಆಫ್ ದ ಬೆಸ್ಟ್ ಕಂಫರ್ಟ್ ಸೋಫಾ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಕೂತ್ಕೊಂಡಂಗ ಅಂದ್ರೆ ವಾವ್ ಫೀಲ್, ಅಷ್ಟು ಕಂಫರ್ಟ್. ನೀವು ಸುಸ್ತಾಗಿ ಎಲ್ಲಿಂದನಾದ್ರೂ ಬಂದ್ರೆ ಆ ಸೋಫಾ ಮೇಲೆ ಕೂತ್ಕೊಂಡು ಒಂದ್ 5 ನಿಮಿಷ ರಿಲ್ಯಾಕ್ಸ್ ಆದ್ರೆ ಖಂಡಿತ ತುಂಬಾನೇ ರಿಲ್ಯಾಕ್ಸ್ ಆಗತ್ತೆ. ಸೊ ಆದ್ರೆ ಲೆದರ್ದು ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ನೀವು ನೀಟಾಗಿ ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕು. ಏನಾದ್ರೂ ಬ್ಲೇಡ್ ಅಥವಾ ಇದ್ರಲ್ಲಿ ಚುಚ್ಚಿದ್ರೆ ಅದು ಖಂಡಿತ ಹಾಳಾಗುತ್ತೆ. ಸೊ ಮಕ್ಳೆಲ್ಲ ಇದ್ರೆ ಖಂಡಿತ ಹಾಳು ಮಾಡ್ತಾರೆ, ಅದ್ರ ಮೇಲೆ ಹತ್ತಿ ಇಳಿಯೋದು ಮತ್ತೆ ಪೆನ್ ಚುಚ್ಚೋದು ಅದೆಲ್ಲ. ಸೊ ನಿಮ್ಮನೆಗೆ ಯಾವ ತರ ಬೇಕು, ನಿಮ್ಮನೇಲಿ ಯಾವ ತರ ಮೇಂಟೈನ್ ಮಾಡ್ತೀರಾ, ಯಾವುದೇ ಒಂದು ವಸ್ತು ತಗೊಂಡ್ರು ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ಬಿಕಾಸ್ ಎಲ್ಲಾ ವಸ್ತುಗಳಿಗೂ ಎಲ್ಲಾ ಫರ್ನಿಚರ್ಗೂ ಒಂದು ಟೈಮ್ ಸ್ಪ್ಯಾನ್ ಅಂತಾನೆ ಇರುತ್ತೆ. ನಾವು ಲೈಫ್ ಟೈಮ್ ಇಟ್ಕೊಳಕ್ ಆಗಲ್ಲ. ಸೊ ನಮ್ಮ ಮನೆಗ್ ತಕ್ಕಂತೆ ನಾವು ತಗೋಬೇಕಾಗುತ್ತೆ. ಸೊ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲಾನ್ ಅಂದ್ರೆ ಕಸ್ಟಮೈಸೇಷನ್. ಸೊ ನೀವು ಕಸ್ಟಮೈಸ್ ಮಾಡಿಸ್ಕೋಬಹುದು. ಮತ್ತೆ ಯಾರಿಗೆಲ್ಲ ಆಫೀಸ್ ಚೇರ್ಸ್ ಬೇಕು, ಅದೆಲ್ಲ ಇಲ್ಲಿ ಸಿಗುತ್ತೆ. ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ, ನೀವು ಮಾತಾಡ್ಬೋದು ಓನರ್ ಹತ್ರ. ಕೆಲವೊಂದು ಆಫರ್ ಪ್ರೈಸ್ ಅಲ್ಲೂ ಕೊಡ್ತಾರೆ. ಮತ್ತೆ ಇಲ್ಲೆಲ್ಲ ಮಹಾಗನಿ, ಬಿಲ್ವರ, ರೋಸ್ ವುಡ್, ಟೀಕ್ ವುಡ್, ಗೊಬ್ಳಿ ಪ್ರತಿ ಒಂದ್ರಲ್ಲೂ ಮಾಡಿರೋ ಅಂತ ಫರ್ನಿಚರ್ ಸಿಗತ್ತೆ. ಅದು ನಿಮಗೆ ಇಲ್ಲಿರೋದು ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ನಿಮ್ಗೆ ಇಂಥದ್ದೇ ಮರ ಬೇಕು, ಈ ವುಡ್ ಅಲ್ಲೇ ನೀವು ಮಾಡಿಸ್ಕೋಬೇಕು ಸ್ಪೆಸಿಫಿಕೇಶನ್ಸ್ ಇದ್ರೆ ಖಂಡಿತ ಅದೇ ಡಿಸೈನು ಮತ್ತೆ ಅದೇ ಮರದಲ್ಲಿ ಮಾಡ್ಕೊಡ್ತಾರೆ. ಸೊ ನಾನು ಹಾಸನಲ್ಲಿ ಫರ್ನಿಚರ್ ಅಂಗಡಿ ತುಂಬಾನೇ ಕಡಿಮೆ, ಅಂದ್ರೆ ನಾನು ಹಾಸನದವಳಾಗಿರೋದ್ರಿಂದ ನನಗೆ ಗೊತ್ತಿದೆ. ಬಟ್ ಇವಾಗ ನ್ಯೂ ವೆಂಚರ್ ಇದು ರಿಚ್ ಹೋಮ್ ಅಂತ ಸ್ಟಾರ್ಟ್ ಆಗಿರೋದ್ರಿಂದ ಎವ್ರಿಥಿಂಗ್ ಯು ವಿಲ್ ಗೆಟ್ ಇನ್ ಒನ್ ಪ್ಲೇಸ್. ಮನೆಗೆ ಏನೆಲ್ಲ ಫರ್ನಿಚರ್ ಬೇಕು ಮತ್ತೆ ಇಂಟೀರಿಯರ್ಸ್ ಕೂಡ ಮಾಡ್ಕೊಡ್ತಾರೆ ಇವರು. ಅಂದ್ರೆ ನೀವು ಹೊಸ ಮನೆ ಕಟ್ಟಿದ್ರೆ ಆ ಇಂಟೀರಿಯರ್ಸ್ಗೆ ತಕ್ಕಂತೆ ಫರ್ನಿಶ್ ಮಾಡ್ಕೊಡ್ತಾರೆ. ಅದು ಒನ್ ಆಫ್ ದ ಬೆಸ್ಟ್. ಅಂಡ್ ಇಲ್ಲೋ ಇಟ್ಟಿದಾರಲ್ಲ ನೋಡಿ, ರಿಕ್ಲೈನರ್, 2 ರಿಕ್ಲೈನರ್ ಪ್ಲಸ್ 3 ಸೀಟರ್. ಇದು ತುಂಬಾ ಕಂಫರ್ಟ್ ಇರೋ ಅಂತ ಸೋಫಾ. ನಾನ್ ನೋಡಿದ್ದು ಲೆದರ್ ಬಿಟ್ರೆ ನೆಕ್ಸ್ಟ್ ನನ್ಗೆ ಇದೇ ಇಷ್ಟ ಆಗಿದ್ದು. ಸೊ ಇದು ತುಂಬಾ ಕುತ್ಕೊಂಡ ತಕ್ಷಣ ವಾವ್, ಜಸ್ಟ್ ಲೈಕ್ ವಾವ್, ರಿಲ್ಯಾಕ್ಸ್ ಫೀಲ್ ಆಗತ್ತೆ. ಯಾರೆಲ್ಲ ನಮ್ಮ ಹಾಸನದವ್ರು ಇದ್ದೀರಾ, ಅಥವಾ ಹಾಸನ್ ಬೇರೆ ತಾಲೂಕ್ಸವ್ರು ಇದ್ದೀರಾ, ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟಲ್ ಆಗಿದ್ದೀರಾ,
ನಿಮ್ಮ ಸ್ವಂತ ಮನೆಗೆ, ರೆಂಟೆಡ್ ಹೌಸ್ಗೆ ಅಥವಾ ನೀವ್ ಯಾವ ಮನೆಯಲ್ಲಿದ್ದೀರಾ ನಾವ್ ಎಲ್ಲಿರ್ತೀವೋ ಅದೇ ನಮ್ಮ ಮನೆ ಅಲ್ವಾ. ಸೊ ಹಂಗಾಗಿ ನಿಮಗೆ ಹೆಂಗ್ ಬೇಕು ಫರ್ನಿಚರ್ಸ್, ನಿಮ್ಮ ಮನೇನ ಹೇಗೆ ಅಸ್ಥೆಟಿಕ್ ಆಗಿ ಇಟ್ಕೋಬೇಕು ಅಂತ ನಿಮಗ್ ಪ್ಲಾನ್ ಇದೆ, ಎಲಿಗೆಂಟ್ ಆಗಿ ಕಾಣಿಸ್ಬೇಕು ಅಂತ ಇದೆ, ನಿಮ್ಮ ಮನೆ ಕಲರ್ ಕಾಂಬಿನೇಷನ್ ಗೆ ಯಾವ ಕಲರ್ ಆಫ್ ಸೋಫಾ ಸೆಟ್ ಆಗುತ್ತೆ, ಯಾವ ಫರ್ನಿಚರ್ ಆದ್ರೆ ಬೆಸ್ಟ್ ಲುಕ್ ಬರುತ್ತೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಖಂಡಿತ ನೀವು ರಿಚ್ ಹೋಮಿಗೆ ಬಂದ್ಬಿಟ್ಟು ನಿಮ್ಮ ಆಸೆನ ಫುಲ್ಫಿಲ್ ಮಾಡ್ಕೋಬಹುದು ವಿತ್ ಬೆಸ್ಟ್ ಪ್ರೈಸ್ ಅಂಡ್ ಕಸ್ಟಮೈಸೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ my vlogs. Keep supporting my channel. Thank you. Bye bye.